ಸ್ನೇಹಿತರೆ, ಚಂದನವನದ ಚಂದದ ಚೆಲುವೆ ಪ್ರೇಮ ಅವರಿಗೆ ಈಗ 49 ವರ್ಷ. ಸದ್ಯ ಸಿಂಗಲ್ ಆಗಿರುವ ನಟಿ ವೃತ್ತಿ ಜೀವನದಲ್ಲಿ ಉತ್ತುಂಗದಲ್ಲಿ ಇದ್ದಾರೆ. ಅಪ್ಪಚ್ಚು ಎಂಬುವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಆದರೆ ಭಿನ್ನಾಭಿಪ್ರಾಯಗಳಿಂದ 2016ರಲ್ಲಿ ವಿಚ್ಛೇದನ ಪಡೆದರು. ಇದಾದ ಬಳಿಕ ನಟಿ ತಮ್ಮ ಎರಡನೇ ಮದುವೆ ಬಗ್ಗೆ ಎಲ್ಲೂ ಬಹಿರಂಗವಾಗಿ ಮಾತನಾಡಿಲ್ಲ. ಆದರೆ ಇದೀಗ ಅವರು ಮರು ಮದುವೆ ಆಗ್ತಾರಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಹೌದು, ಇದಕ್ಕೆ ಕಾರಣ ಹಿರಿಯ ನಟಿ ತಾರಾ. ಆಭರಣ ಮಳಿಗೆಯೊಂದರ ಜಾಹೀರಾತಿಗಾಗಿ ತಾರಾ ಮತ್ತು ಪ್ರೇಮ ಮಳಿಗೆಗೆ ಭೇಟಿ ನೀಡಿದರು. ಆ ಸಮಯದಲ್ಲಿ ನಟಿ ತಾರಾ ಆಭರಣಗಳ ಬಗ್ಗೆ ಮಾತನಾಡುತ್ತಾ, ಇದು ನಿನ್ನ ಮದುವೆಗೆ ಚೆನ್ನಾಗಿ ಕಾಣಿಸುತ್ತೆ, ಮದುವೆ ದಿನ ಹಾಕಿಕೋ ಎಂದು ಹೇಳಿದ್ದಾರೆ. ಇದರಿಂದ ಪ್ರೇಮ ಮತ್ತೊಂದು ಮದುವೆ ಆಗ್ತಾರಾ ಎಂದು ಹಿಂಟ್ ಎಂದು ಅಭಿಮಾನಿಗಳು ಊಹಿಸ್ತಾ ಇದ್ದಾರೆ. ಈ ಹಿಂದೆ ನಟಿ ಪ್ರೇಮ ತಮ್ಮ ಮತ್ತೊಂದು ಮದುವೆ ಬಗ್ಗೆ ಬಹಿರಂಗವಾಗಿ ಮಾತನಾಡಿ, ವೈಯಕ್ತಿಕ ಜೀವನವೇ ಬೇರೆ, ವೃತ್ತಿ ಜೀವನವೇ ಬೇರೆ. ನನಗೆ ಇಷ್ಟವಿಲ್ಲ ಅಂದ್ರೆ ನಾನು ನೇರವಾಗಿಯೇ ನಿರ್ಧಾರ ತೆಗೆದುಕೊಳ್ಳುತ್ತೇನೆ. ನನ್ನ ಜೀವನದ ಬಗ್ಗೆ ತಂದೆ ತಾಯಿ ಜೊತೆ ಚರ್ಚಿಸಿಯೇ ತೀರ್ಮಾನ ಮಾಡ್ತೀನಿ. ಮದುವೆಯೇ ಜೀವನವಲ್ಲ, ಎಲ್ರಿಗೂ ಬೇರೆ ಬದುಕಿದೆ, ವಿಶ್ವ ವಿಶಾಲವಾಗಿದೆ ಎಂದಿದ್ದರು. ಅದಲ್ಲದೆ ಮದುವೆ ಎನ್ನುವ ವಿಚಾರದಲ್ಲಿ ನನ್ನ ನಿರ್ಧಾರ ಸರಿ ಇರಲಿಲ್ಲ, ಆತುರದಲ್ಲಿ ತೀರ್ಮಾನಿಸಿದ್ದೆ ಎನಿಸುತ್ತೆ. ಮದುವೆ ಅನ್ನೋದು ಒಂದು ದೊಡ್ಡ ಕಮಿಟ್ಮೆಂಟ್, ಜವಾಬ್ದಾರಿ. ಇಲ್ಲಿ ಒಬ್ಬರದೇ ತಪ್ಪಲ್ಲ, ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಬೇಕು. ಮದುವೆ ಬಳಿಕ ನನಗೆ ಸ್ವಾತಂತ್ರ್ಯ ಇಲ್ಲ ಅನಿಸಿತು. ನಾನು ಎಲ್ಲ ಹೆಣ್ಣು ಮಕ್ಕಳಿಗೂ ಹೇಳೋದು ಒಂದೇ, ಸಮಯ ತೆಗೆದುಕೊಂಡು ಯೋಚಿಸಿ ಮದುವೆ ಆಗಿ, ಸುಮ್ಮನೆ ದಿಢೀರ್ ನಿರ್ಧಾರ ಬೇಡ ಎಂದು ಹೇಳಿದ್ರು. ಇನ್ನು ನಟಿ ಪ್ರೇಮ 18ನೇ ವರ್ಷಕ್ಕೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಶಿವರಾಜ್ ಕುಮಾರ್ ಅವರೊಂದಿಗೆ ಓಂ ಚಿತ್ರದಲ್ಲಿ ನಟಿಸಿ ರಾಜ್ಯ ಪ್ರಶಸ್ತಿ ಪಡೆದರು. ಕಡಿಮೆ ಅವಧಿಯಲ್ಲಿ ಕನ್ನಡ, ತೆಲುಗು ಭಾಷೆಗಳಲ್ಲಿ ನಾಯಕರಿಗೆ ಪ್ರೇಮ ನಾಯಕಿಯಾಗಿ ನಟಿಸಿದ್ದಾರೆ. ಸ್ನೇಹಿತರೆ, ಪ್ರೇಮ ಇನ್ನೊಂದು ಮದುವೆ ಆಗ್ಬೇಕಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.